ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾರಾಜ್ ಬ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ನಾಗರಹಬ್ಬ ಇದೆ, ಹಾಗಾಗಿ ಅಲ್ಲಿಗೆ ಹೊರಟಿದ್ದೀನಿ. ಇವತ್ತಿನ ವ್ಲಾಗು ನಾಗರಹಬ್ಬದ್ದೇನೆ ಇರುತ್ತೆ. ನೋಡ್ಬೋದು, ನಾನು ರೆಡಿಯಾಗಿದ್ದೀನಿ. ಇವಾಗ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಹೋಗೋಣ, ಅಲ್ಲಿ ಯಾವ ರೀತಿ ನಾಗರಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೆ ಕೂಡ ತೋರಿಸ್ತೀನಿ. ನಾವು ಮನೆಯಿಂದ ಹೊರಟ್ವಿ. ಹೋಗ್ತಾ ಹತ್ತತ್ರ ಗುಬ್ಬಿ ಹೋಗ್ತಾನೆ ಮಳೆ ಸ್ಟಾರ್ಟ್ ಆಗೋಯ್ತು, ಸ್ವಲ್ಪ ಜೋರಾಗಿ. ಗುಬ್ಬಿ ರೀಚ್ ಆದ್ವಿ. ಗುಬ್ಬಿನಲ್ಲಿ ಸ್ವಲ್ಪ ಪಾಪುಗೆ ಡೈಲಿ ಯೂಸ್ ಪ್ಯಾಂಟ್ಸ್ ಎಲ್ಲ ತೊಗೊಳ್ಬೇಕಿತ್ತು, ಹಾಗಾಗಿ ಕಾರ್ನ ಸೈಡಲ್ಲಿ ಹಾಕಿ ಅಂಗಡಿಗೆ ಹೋದ್ವಿ. ನೋಡ್ಬೋದು, ಅಂಗಡಿನಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು. ಬೇರೆ ಏನೇನೋ ಹ್ಯಾಟ್ಸ್ ಮತ್ತು ಪಾಪುಗೆ ಸ್ವೆಟರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ. ಬಟ್ ತೊಗೊಳೋದಕ್ಕೆ ಟೈಮ್ ಇರಲಿಲ್ಲ, ನಾವು ಆಲ್ರೆಡಿ ಲೇಟಾಗಿ ಹೊರಟಿದ್ದು ಅಲ್ಲಿಗೆ. ಹಾಗಾಗಿ ಇನ್ನೊಂದು ದಿನ ತೊಗೊಳ್ಳೋಣ ಅಂತ ಡೈಲಿ ಯೂಸ್ ಪ್ಯಾಂಟ್ಸ್ನ ತೊಗೊಂಡು ಅಲ್ಲಿಂದ ಹೊರಡೋದಕ್ಕೆ ನೋಡಿದೆ. ಮಳೆ ಸ್ವಲ್ಪ ಜೋರಾಗಿತ್ತು, ಹಾಗಾಗಿ ಅಂಗಡಿನಲ್ಲೇ ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೊರಟೆ. ನೋಡ್ಬೋದು, ಇದು ನಮ್ಮೂರಿಗೆ ಹೋಗೋಂಥ ರೋಡು. ಗುಬ್ಬಿ ಚನ್ನಬಸವೇಶ್ವರ ದೇವಸ್ಥಾನ ಸಿಗುತ್ತೆ, ಅದರ ಎದುರುಗಡೆ ರೋಡ್ನಲ್ಲೇ ನಾವು ಹೋಗಬೇಕು. ನೋಡ್ಬೋದು, ಇದು ಗೋಪುರ ರೆಡಿ ಆಗ್ತಿದೆ. ಹೊಸದಾಗಿ ದೇವಸ್ಥಾನದ ಮುಂದೆ ಗೋಪುರನ ಕಟ್ತಾ ಇದ್ದಾರೆ ಗುಬ್ಬಿನಲ್ಲಿ. ನಾವು ಮನೆ ರೀಚ್ ಆದ್ವಿ. ಮನೆ ರೀಚ್ ಆದ ತಕ್ಷಣ ಆಲ್ರೆಡಿ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಿದ್ರು ಎಡೆ ಎಲ್ಲ. ನಾನು ಪೂಜೆನ ಮಾಡಿ ಎಲ್ಲವನ್ನೂ ಒಂದು ಬಾಕ್ಸ್ನಲ್ಲಿ ಎಡೆ ಎಲ್ಲ ತಕ್ಕೊಂಡು ಪೂಜೆಗೆ ಏನೇನು ಬೇಕು ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಂಡು ರೆಡಿ ಮಾಡಿಕೊಂಡೆ. ಪಾಪುಗೆ ಕೂಡ ಸರಿನಾ ತಿನ್ನಿಸಿ ಸ್ವಲ್ಪ ಹೊತ್ತು ಮಲಗಿಸಿ ಆಮೇಲೆ ಕರ್ಕೊಂಡು ಹೊರಟ್ವಿ. ಎಲ್ಲದನ್ನು ಕಾರಲ್ಲಿ ಇಟ್ಕೊಂಡು ಹೋದ್ವಿ. ಇದು ನಾವು ನಾಗರ ಮಾಡೋ ಅಂಥದ್ದು ನಮ್ಮೂರಿಂದ ತುಂಬಾ ದೂರ ಇದೆ, ಯಾವುದೋ ಒಂದು ತೋಟದಲ್ಲಿ. ಇವರು ಅವಾಗ ಇವರ ಜಮೀನನ್ನ ಮಾರಿದ್ರಂತೆ, ಆದರೆ ಇವಾಗ ಅಲ್ಲಿನೇ ಹೋಗಿ ಮಾಡಬೇಕು. ಬೇರೆ ಸಪ್ರೇಟಾಗಿ ನಮ್ಮ ತೋಟದಲ್ಲಿನೇ ಮಾಡ್ಕೊಳ್ಳೋದಕ್ಕೆ ದೇವರು ಒಪ್ಪಿಗೆನ ಕೊಡಲಿಲ್ಲ ಅಂತ ಕಂಪ್ಲೀಟಾಗಿ ಅಲ್ಲೇ ಮಾಡ್ತಾರೆ. ಇದನ್ನು ನಾವು ಒಬ್ಬರೇ ಹೋಗಿ ಮಾಡೋ ಅಂಥದ್ದಲ್ಲ. ಇದನ್ನು ನಮ್ಮ ಮಾವ ಮತ್ತು ಅವರ ಅಪ್ಪನ ಮಕ್ಕಳು, ಆ ಥರ ತುಂಬ ಫ್ಯಾಮಿಲೀಸ್ ಬರುತ್ತೆ ಇಲ್ಲಿ. ಅವ್ರ ಅಣ್ಣ ತಮ್ಮಂದಿರು ಎಲ್ಲರೂ ಬರಬೇಕು ಕಂಪ್ಲೀಟಾಗಿ. ಒಬ್ಬರು ಬರಲಿಲ್ಲ ಅಂದರೆ ಕೂಡ ಮಾಡೋದಕ್ಕೆ ಆಗಲ್ಲ. ಎಲ್ಲರೂ ಕಂಪ್ಲೀಟಾಗಿ ಬಂದಮೇಲೇ ಈ ರೀತಿ ಪ್ರತಿಯೊಬ್ಬರು ಒಂದೊಂದು ದೀಪನ ತಂದಿರ್ತಾರೆ. ಆ ದೀಪನ ಎಲ್ಲ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ನಾಗರ ತಾಳಿ ಅಂತ ಇರುತ್ತೆ, ಅದನ್ನು ಕೂಡ ಈ ದಿನ ತಂದು ಪೂಜೆನ ಮಾಡಬೇಕು. ಹಾಗೆ ಇದಕ್ಕೆ ತಂಬಿಟ್ಟನ್ನು ಮಾಡ್ತೀವಿ. ಮತ್ತು ಎಡೆ ಎಲ್ಲರ ಮನೆಯಲ್ಲೂ ಒಂದೇ ಸೇಮ್ ಎಡೆನ ಮಾಡ್ಕೊಂಡು ಬರ್ತಾರೆ. ಹಲಸಿನಕಾಯಿ ಸಾಂಬಾರು, ಅನ್ನ, ಕಿಚಡಿ, ಹಾಗೆ ಹೆಸರುಬೇಳೆ, ಕೋಸಂಬರಿ, ಇದಿಷ್ಟು ಕಂಪಲ್ಸರಿಯಾಗಿ ಇದಿಷ್ಟನ್ನೇ ಎಡೆನ ತರೋದು ದೇವರಿಗೆ ಎಲ್ರೂ. ಇದನ್ನು ಎಲ್ಲರ ಮನೆಯಲ್ಲೂ ಸೇಮ್ ಮಾಡಿಕೊಂಡು ಬಂದಿರ್ತಾರೆ. ಹಾಗೆ ಹಾಲು ತುಪ್ಪ, ದೇವರಿಗೆ ಹಾಲು ತುಪ್ಪನ ಬಿಡ್ತೀವಿ. ಇದು ಕತ್ಲೆ ನಾಗ ಅಂತ ಹೇಳಿ ಸಂಕ್ರಾಂತಿಗೂ ಸ್ವಲ್ಪ ಮುಂಚೆ ಮಾಡೋ ಅಂಥ ಪೂಜೆ ಇದು. ಇದನ್ನು ನಾವು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ನನ್ನ ಮಗನಿಗೆ ಇದು ಮೊದಲನೇ ಹಬ್ಬ. ಈ ಸಲ ಫಸ್ಟ್ ಟೈಮ್ ಅವನು ಕರ್ಕೊಂಡು ಹೋಗ್ತಾ ಇರೋದು. ತುಂಬಾ ಸ್ಪೆಷಲ್ ಆಗಿತ್ತು. ಇದನ್ನು ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಕತ್ಲೆ ಹಾಗೆ ಆಗುತ್ತೆ. ಎಷ್ಟೇ ಬೇಗ ಹೋದ್ರೂ ಎಲ್ಲರೂ ಬಂದಮೇಲೆ ನಾವು ಏನು ತಂದಿರ್ತೀವೋ ಎಡೆನೆಲ್ಲ ಒಂದೇ ಸಲ ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಎಲ್ಲ ತಂದಿರೋಂಥ ಸಾಂಬಾರು, ರೈಸು ಎಲ್ಲದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನು ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡಿ ಇನ್ನು ಮಿಕ್ಕಿರುತ್ತಲ್ಲ, ಇನ್ನು ಎಕ್ಸ್ಟ್ರಾ ಏನು ಉಳ್ಕೊಂಡಿರುತ್ತೋ ಅದನ್ನು ಅಲ್ಲೇ ಒಂದು ಗುಂಡಿನ ತೆಗೆದು ಮುಚ್ಚಿಬಿಟ್ಟು ನಾವು ಹೊರಡಬೇಕು. ಆ ರೀತಿಯಾಗಿಯೇ ನಡೆಸ್ಕೊಂಡು ಬಂದಿರೋದು. ಯಾವುದೇ ಎಡೆನ ಕೂಡ ಒಂದು ಸ್ವಲ್ಪನೂ ಮನೆಗೆ ತಗೊಂಡು ಹೋಗೋದಿಲ್ಲ. ನೋಡ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಇಲ್ಲೆಲ್ಲ ನನ್ನ ಮಗನ್ನ ಆಟ ಆಡಿಸ್ತಾ ಇದ್ರು. ನೋಡ್ಬೋದು, ಅವನಂತೂ ತುಂಬಾ ಖುಷಿಯಾಗಿದ್ದ. ಇಷ್ಟೊಂದು ಜನನ ಯಾವತ್ತೂ ಅವನು ಒಟ್ಟಿಗೆ ನೋಡಿನೇ ಇರಲಿಲ್ಲ. ಒಂದು 40 ಜನ ಆದರೂ ಸೇರ್ತಾರೆ, ಅದಕ್ಕಿಂತ ಜಾಸ್ತಿ ಕೂಡ ಬರ್ತಾರೆ ಒಂದೊಂದು ಸಾರಿ. ನೋಡ್ಬೋದು, ನಾವು ಹೊರಡೋ ಅಷ್ಟರಲ್ಲಿ ಕತ್ಲೆ ಆಗಿತ್ತು. ಥ್ಯಾಂಕ್ ಯು.